ಈಗಾಗಲೇ ನಟ ಜಗ್ಗೇಶ್ ಅವರು ಮತ ಚಲಾಯಿಸಿದ್ದಾರೆ. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಭಾಗ್ಯ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ನನ್ನ ಜೊತೆಗೆ ನಟ ಜೊತೆಗೆ ರಾಜಕಾರಣಿ ಜಗ್ಗೇಶ್ ಅವರಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ಸರ್, ಇವತ್ತು ನೀವಾಗಲೇ ಹೇಳ್ತಿದ್ರಿ ನಮ್ಮೆಲ್ಲರ ಹಬ್ಬ, ಮತದಾರರ ಹಬ್ಬ, ಸಾರ್ವಜನಿಕರ ಹಬ್ಬ ಅಂತ. ಈ ಹಬ್ಬ ಆಚರಿಸೋದಕ್ಕೆ ಒಂದಷ್ಟು ಜನ ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಹೇಳಿದ್ರಿ. ಯಾಕೆ ಅನ್ನುವಂಥದ್ದು, ಜೊತೆಗೆ ಅಂಥವ್ರು ಏನು ಹೇಳೋದಕ್ಕೆ ನೀವು ಬಯಸ್ತೀರಿ ಅನ್ನುವಂಥ? ಹಿಂದೇಟು ಹಾಕುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಹೇಳೋದು ಇಷ್ಟೇ, ನಿಮಗೆ ಇದು ನಿಮ್ಮದು, ಇದು ಈ ಸರ್ಕಾರ ನಿಮ್ಮದು. ನೀವೇನಾರು ಅಂದ್ಕೊಂಡ್ರೆ ಇವರು ರಾಜಕಾರಣಿಗಳು ಇವರು ಇತ್ಯಾದಿ ವಗೇರ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ. ನೀವು ರಾಜಕಾರಣಿನ ಮಾಡೋದು, ಹಾಗಾಗಿ ನೀವು ಸರಿ ಇದ್ರೆ ರಾಜಕಾರಣಿ ಸರಿ ಇರ್ತಾನೆ. ದಯಮಾಡಿ ಇದರಲ್ಲಿ ಮುಖಸ್ತುತಿ ಇಲ್ಲ. ನನಗೆ ಏನೋ ರಾಜಕೀಯ ಪಕ್ಷದಲ್ಲಿದ್ದೀರಿ ಅಂತ ತಕ್ಷಣ ಭಾಳ ಸಾತ್ವಿಕವಾಗಿ ಹೇಳುವಂಥ ಸ್ವಭಾವ ನಂದಲ್ಲ. ನೀವು ಓಟ್ ಹಾಕಿಲ್ಲ ಅಂದರೆ ನಿಮ್ಗೆ ಯಾವ ರೈಟ್ಸ್ ಇರೋದಿಲ್ಲ, ನೀವು ಮಾತಾಡೋ ಹಕ್ಕಿರೋದಿಲ್ಲ ನಿಮಗೆ. ಸಂವಿಧಾನ ಭಾಳ ಅದ್ಭುತವಾಗಿ ನಮಗೆ ಮತದಾನದ ಹಕ್ಕು ಕೊಟ್ಟಿದೆ. ಇವರೆಲ್ಲ ಓದಬೇಕು. ಫಸ್ಟು ಮತದಾನದ ಹಕ್ಕು ಹೆಂಗೆ ಕೊಡಬೇಕು ಅಂತ ಚಿಂತನೆ ಆದಾಗ ಈ ದೇಶದಲ್ಲಿ ಓದ್ದವ್ರು ಕೊಡೋಣ, ಆಮೇಲೆ ಬುದ್ಧಿ ಇರೋರು ಕೊಡೋಣ, ಬಡವರು ಕೊಡೋದು ಬೇಡ, ಈ ಥರ ಎಲ್ಲ ಶುರು ಆದಂಥದ್ದಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡ್ಡಾಯ ಮತದಾನ ಮಾಡಲೇಬೇಕು ಈ ದೇಶದಲ್ಲಿ, ಎಲ್ಲರೂ ಮಾಡಿದ್ರೆ ಮಾತ್ರ ಈ ದೇಶದ ಸಂವಿಧಾನ ಬಿಗಿಯಾಗಿರುತ್ತೆ ಅಂತ ಹೇಳಿ ಅವರು ನಮಗೊಂದು ಹಕ್ಕು ಕೊಟ್ಟರು. ಎಂಥ ಬ್ಯೂಟಿಫುಲ್ ಗೊತ್ತಾದು. ಇವತ್ತು ನೋಡಿ, ನಾನು 150 ಸಿನಿಮಾ ಮಾಡಿರ್ಬೋದು ಅಥವಾ ಇನ್ನೊಂದು ಮಾಡಿರ್ಬೋದು, ನನಗೆ ಅದರಲ್ಲಿ ಖುಷಿ ಸಿಗ್ತಾ ಇಲ್ಲ ನನಗೆ. ಇವತ್ತು ನಾನು ಈ ದೇಶದ ಒಬ್ಬ ಪ್ರಜೆ ಆಗಿ ಕ್ಯೂನಲ್ಲಿ ನಾನು ನಿಂತಿದ್ದೀನಿ, ಒಬ್ಬಳ ಶಿಸ್ತಿನ ಸೈನಿಕನ ಥರ ನಿಂತಿದ್ದೀನಿ. ನನ್ನ ಹೆಂಡ್ತಿನ ಮಕ್ಕಳನ್ನ ನಿಲ್ಸ್ಕೊಂಡು ನಿಂತ್ಕೋತೀನಿ ನಾನು. ನನಗೆ ಎಷ್ಟೊತ್ತಾದ್ರೆ ಯಾವ ಬಿಸಿಲು ಕಟ್ಕೊಂಡು ನನಗೆ ಏನಾಗಬೇಕು, ನನ್ನ ಆಸೆ ಏನು, ಈ ದೇಶಕ್ಕೆ ನಾನು ಮತದಾನ ಮಾಡ್ತೀನಿ. ನನ್ನ ಇಷ್ಟ, ನನಗೆ ಯಾವ ಪಕ್ಷ, ನನಗೆ ಯಾವ ಪಕ್ಷದ ಸಿದ್ಧಾಂತ ನನಗೆ ಇಷ್ಟ ಇದೆ ಅದಕ್ಕೆ ಆಗ್ತೀನಿ. ನಾವು ಬಲವಂತ ಮಾಡಲ್ಲ ಯಾರಿಗೂ. ನಿಮಗೆ ಗೊತ್ತಲ್ವಾ, ದೇವ್ರು ನಿಮ್ಗೆ ಜ್ಞಾನ ಕೊಟ್ಟಿದ್ದಾನಲ್ವಾ, ವಿದ್ಯಾವಂತರು ಮಾಧ್ಯಮ ನೋಡ್ತೀವಿ, ದೃಶ್ಯ ಮಾಧ್ಯಮ ನೋಡ್ತೀವಿ, ಓದ್ತೀರಿ, ನಿಮಗೆ ಗೊತ್ತು ವಿಚ್ ಇಸ್ ದಿ ಬೆಸ್ಟ್ ಅಂತ. ಅದನ್ನು ಆಯ್ಕೆ ಮಾಡ್ಕೊಳಕ್ಕೆ ನೀವು ಬರಲೇಬೇಕು, ಮತದಾನ ಮಾಡಲೇಬೇಕು. ಮೋಜು ಮಸ್ತಿ ಇತ್ಯಾದಿ ವಗೇರ 365 ದಿನವೂ ಇದ್ದಿದ್ದೆ ಇದೇ ಇರುತ್ತೆ. ಆದರೆ ಇದು 5 ವರ್ಷಕ್ಕೊಂದ್ಸರಿ ಬರುತ್ತೆ. ಹಾಗಾಗಿ ಡೋಂಟ್ ವೇಸ್ಟ್ ಯುವರ್ ವೋಟ್, ಪ್ಲೀಸ್ ದಯವಿಟ್ಟು ವೋಟ್ ಮಾಡಿ. ಸರ್, ಮತ್ತೊಂದು 80% ವೋಟ್ ಆಗಲೇಬೇಕು, ಆಗಲೇ ಒಂದು ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಅನ್ನುವಂಥದ್ದು ಒಂದಿದೆ. ಬಟ್ ಆದರೆ ಆ ಒಂದು 80% ವೋಟು ಇನ್ನೂ ಕೂಡ ತಲುಪ್ತಾ ಇಲ್ಲ ಅನ್ನುವಂಥದ್ದು ಎಲ್ಲ ಈಗ ಆರಂಭ ಆಗಿದೆ. ನೌ ಇಟ್ಸ್ 9:30. ನನ್ನ ಪ್ರಕಾರ ಸಂಜೆ 6ವರೆಗೂ ಇರುತ್ತೆ, 6ವರೆಗೂ ಬರುತ್ತೆ. ಈ ಬಾರಿ ನನಗೆ ಒಂದು ದೊಡ್ಡ ನಂಬಿಕೆ ಏನು ಅಂದರೆ, ರಾಷ್ಟ್ರದ ಬಗ್ಗೆ ವಿಶೇಷವಾದಂಥ ಒಂದು ಚಿಂತನೆ ಎಲ್ಲರಿಗೂ ಬಂದಿದೆ. ಅದು ಎಸ್ಪೆಷಲಿ ಯುವ ಮತದಾರರು, ಅವರು 20ರಿಂದ 24% ಏನು ಇವಾಗ ಸೇರ್ಪಡೆ ಆಗಿದ್ದಾರೆ, ಎಲ್ರಿಗೂ ಕೂಡ ಒಂದು ಉತ್ಸಾಹ ಇದೆ. ನಾನು ಅದು ಫಸ್ಟ್ ಟೈಮ್ ವೋಟ್ ಆಗ್ತಾ ಇದ್ದೀನಿ, ಐ ಶುಡ್ ಕಮ್ ಔಟ್, ನಾನು ವೋಟ್ ಮಾಡಬೇಕು ಅನ್ನೋದು ಬಂದಿದೆ. ಹಿರಿಯರಿಗೆ ಏನು ಅನಿಸಿದೆ, ಭಾಳ ಆದರ್ಶಮಯವಾಗಿ ನಡೀತಾ ಇದೆ ಈ ದೇಶ ಚೆನ್ನಾಗಿರಬೇಕು, ನಾನು ವೋಟ್ ಹಾಕಬೇಕು ಅಂತ ಬಂದಿದೆ. ನಮಗೆ ನಿಜವಾಗ್ಲೂ ಸಮಸ್ಯೆ ಎಲ್ಲಿ ಅಂದರೆ ನೋಡಿ, ಗ್ರಾಮೀಣ ಭಾಗದಲ್ಲಿ ನಾನು 2 ಬಾರಿ ಚುನಾವಣೆಗೆ ನಿಂತವನು, ಗೊತ್ತಾಯ್ತಾ. ನನಗೆ ಎಲ್ಲವೂ ಗೊತ್ತಿದೆ. ನಮಗೆ 10ರಿಂದ 15% ಒಂದು ವರ್ಗದ ಮತದಾರರಿದ್ದಾರೆ, ದ ಮೋಸ್ಟ್ ಡೇಂಜರಸ್ ವೋಟರ್ಸ್ ಅವರು ನನ್ನ ಪ್ರಕಾರ. ಪಾಪ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ನೀವು ಸ್ಟ್ರೇಟಾಗಿ ಹೋಗಿ ವೋಟ್ ಹಾಕಿ ಅಂದರೆ ಏನು ಕೊಡ್ತೀರಾ ಕಾಸು ಅಂತ ಬಾಯ್ಬಿಟ್ಟು ಕೇಳ್ತಾರೆ. ಇದು ನನ್ನ ಅನುಭವ. ನಂಗೆ ಬಂದು ಯಾರೋ ನೀವು ಹೆಂಗೆ ಹೇಳಿದ್ರಿ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ. 2 ಬಾರಿ ಚುನಾವಣೆಗೆ ನಿಂತು ನಾನು ಆ ನೋವನ್ನು ಅನುಭವಿಸಿದ್ದೀನಿ. ನಾನು ಗ್ರಾಮೀಣ ಭಾಗದ ನೋವನ್ನು ಅನುಭವಿಸ್ತೀನಿ. ಅವರನ್ನು ಪರಿವರ್ತನೆ ಮಾಡಬೇಕು, ಅದು ವಿದ್ಯಾವಂತರ ಕೆಲಸ. ನಾನು ಒಂದು ವೋಟ್ ಹಾಕ್ದೆ ಅಂತಲ್ಲ, ಅವ್ರಿಗೆ ಹೋಗಿ ಎಜುಕೇಟ್ ಮಾಡಬೇಕು. ಏನು ಒಂದು ವೋಟಿನ ಮಹತ್ವ ಏನು, ಅದು ಹಾಕಿದ್ರೆ ಏನಾಗ್ತದೆ ಅಂತ ಹೋಗಿ ಹೇಳಬೇಕು. ಅವರೆಲ್ಲ ಏನು ಮಾಡ್ತಾರೆ, ಅವರನ್ನು ಟಾರ್ಗೆಟ್ ಮಾಡಿ ಇಮಿಡಿಯೇಟಾಗಿ ದುಡ್ಡು ಕೊಟ್ಟು, ಹೆಂಡ ಕೊಟ್ಟು, ಇನ್ನೊಂದು ಕೊಟ್ಟು ಅವ್ರ ಮತಗಳನ್ನ ಸೆಳೆದು ಬಿಡ್ತಾರೆ. ಯಾವ ವಿದ್ಯಾವಂತರು ಹಿಂಗೆ ರಜಾ ಇದೆ, ಮೋಜಿದೆ, ಮಸ್ತಿದೆ ಅಂತ ಅವ್ರು ಹೊಟ್ಟೋಗ್ತಾರಲ್ಲ, ಇವ್ರು ಹಾಕ್ದೇ ಇರೋ ವೋಟು ಅವ್ರು ಹಾಕ್ತಾರೆ. ಆವಾಗ ನೀವು ಯೋಚನೆ ಮಾಡಿ ಯಾವ ಥರ ಜನಗಳು ಆಯ್ಕೆಯಾಗಿ ಬರ್ತಾರೆ ದೇಶಕ್ಕೆ. ಓಕೆ ಸರ್, ಲಾಸ್ಟ್ ಕ್ವಶನು. ಒಬ್ಬ ಸಾಮಾನ್ಯನಾಗಿ ನಿಂತ್ಕೊಂಡು ಮತ್ತೊಬ್ಬ ಸಾಮಾನ್ಯ ಪ್ರಜೆಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ತೀರಿ ಅನ್ನೋದು? ಇದು ನನ್ನ ದೇಶ, ಇದು ನನ್ನ ಹಕ್ಕು. ನಾನು ನಟ ಇತ್ಯಾದಿ ವಗೈರ ಎಲ್ಲವನ್ನ ಬಿಸಾಕಿ ಈ ನನ್ನ ಹಬ್ಬಕ್ಕೆ ನಾನು ಭಾಳ ಸ್ವಾಭಿಮಾನದಿಂದಂತೆ. ನೀವು ಅದರಂತೆ ನಿಲ್ಲಿ. ನೀವು ತೋರುಬೆರಳಲ್ಲಿ ನೀವು ವೋಟ್ ಹಾಕುವಂಥ ಕೆಲಸ ಮಾಡಿದ್ರೆ ಮಾತ್ರ ನಿಮಗೊಂದು ಪರ್ಸನಲ್ ಹೆಮ್ಮೆ ಬರುತ್ತೆ. ನೀವು ಮೇಲ್ಗಡೆ ಏನಾದ್ರು ಬಿಲ್ಡಪ್ ಮಾಡ್ಬೋದು, ಬಟ್ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಕೇಳ್ಕೊಂಡಾಗ ನೀವು ಮಾಡಿದ ತಪ್ಪನ್ನು ನಿಮ್ಮ ಆತ್ಮವೇ ಉಗಿಯುತ್ತೆ, ನೀನು ಸರಿ ಇಲ್ಲ ಅಂತ. ಆ ಥರ ಆತ್ಮದಿಂದ ಅಪಮಾನ ಆಗೋ ಥರ ಬದುಕಬೇಡಿ ಯಾರು. ಜನ ಮೆಚ್ಚೋದು ಬೇಕಾಗಿಲ್ಲ ನಮಗೆ. ಜನ ಏನು ಮಾಡಿದ್ರು ಪ್ರಶ್ನೆ ಮಾಡೇ ಮಾಡ್ತಾರೆ ಈ ಸಮಾಜದಲ್ಲಿ, ಆದರೆ ಆತ್ಮ ಪ್ರಶ್ನೆ ಮಾಡೋಲ್ಲ. ನೀನು ಮಾಡೋ ಒಳ್ಳೆ ಕೆಲಸ ನಾವು ಹೋಗುತ್ತೆ. ಹಾಗಾಗಿ ಆತ್ಮಸಾಕ್ಷಿಯಾಗಿ ಮತದಾನ ಮಾಡಿ, ಕಡ್ಡಾಯ ಮಾತ್ರ ಈ ಬೆರಳಿಂದ.